ಮಾಜಿ ಮುಖ್ಯಮಂತ್ರಿಗಳು ಸಮನ್ವಯ ಸಮಿತಿಯ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳಿಗೆ ಏನು ಮಾತನಾಡಿದ್ದಾರೆ, ಪೂರ್ವಭಾವಿ ಚರ್ಚೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಈಶ್ವರ ಖಂಡ್ರೆ ಅವರು ಇರ್ಬೋದು, ಭೂಪೇಂದ್ರ ರೆಡ್ಡಿ ಅವರು, ನಾವೆಲ್ಲ ಒಟ್ಟು ಸೇರಿ ಮಾತಾಡಿ ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದರಿಂದ ಇಬ್ಬರು ಮುಖಂಡಗಳು ಹೇಳಿದ್ದಾರೆ, ಚುನಾವಣೆ ಮೊದಲನೇ ಹಂತದ ಚುನಾವಣೆ 18ನೇ ತಾರೀಕು ಆಗುತ್ತೆ. ಆದರೆ ನಾಮಿನೇಷನ್ ಪತ್ರ ಸಲ್ಲಿಸ್ತಕ್ಕಂಥ ದಿನ ಇವತ್ತು ಪ್ರಾರಂಭ ಆಗಿದೆ. ಕಾಲ ಇರೋದು ಭಾಳ ಕಡಿಮೆ. ನಮಗೆ 31ನೇ ತಾರೀಕು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಏನು ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ವ್ಯವಸ್ಥೆ ಮಾಡೋದು ಒಂದು ಕಡೆ ಇದ್ದರೆ, ನಾವು 31 ಕೂತ್ಕೊಳ್ಳೋದಿಲ್ಲ. ನಮಗೇನು ಸ್ಥಾನಗಳ ವಿಂಗಡಣೆ ಆಗಿದೆ, 8 ಲೋಕಸಭಾ ಕ್ಷೇತ್ರ, 20 ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ. ಈ ಎರಡೂ ತೀರ್ಮಾನಗಳ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ನಾವು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಈಗಲೇ ಶಮನ ಮಾಡಿ ಅದು ಮುಂದುವರಿಯೋದಕ್ಕೆ ಅವಕಾಶ ಕೊಡೋ ರೀತಿ ನೋಡ್ಕೊಳ್ಳೋದಕ್ಕೆ ಒಂದು ತೀರ್ಮಾನಕ್ಕೂ ಬಂದಿದ್ದೇವೆ. ಹಳೆ ಮೈಸೂರು ಭಾಗದಲ್ಲಿ ಈ ಪ್ರಥಮ ಹಂತದ ಚುನಾವಣೆ ನಡೆಯುತ್ತೆ. ಬಹುಶಃ ಶಿವಮೊಗ್ಗ, ದಾವಣಗೆರೆ ಹೇಳ್ಬಿಟ್ಟು ಈ ಚುನಾವಣೆಯಲ್ಲಿ ನಾವೇನು ನಾಮನಿರ್ದೇಶನ ಪತ್ರ ಹಾಕೋದಕ್ಕಿಂತ ಮುಂಚೆನೇ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳೇನಿದೆ ಶಮನ ಮಾಡೋದು ಮೊದಲನೇ ನಮ್ಮ ಕರ್ತವ್ಯ. ಟೈಮು ಭಾಳ ಕಡಿಮೆ ಇದೆ, ಅದರಿಂದ ಆ ಕೆಲಸ ಮಾಡ್ತೇವೆ. ಯಾವುದೇ ಚುನಾವಣೆ ಕ್ಷೇತ್ರದಲ್ಲಿ ಸ್ವಲ್ಪ ಬಿಕ್ಕಟ್ಟಿದ್ದರೆ ಆ ಹೊಣೆಗಾರಿಕೆಯನ್ನು ನಾನು, ಸಿದ್ದರಾಮಯ್ಯರೇ, ಕುಮಾರಸ್ವಾಮಿಯವರು, ಡಿ ಕೆ ಶಿವಕುಮಾರ್ ಇರ್ತಾರೆ, ದಿನೇಶ್ ಗುಂಡೂರಾವ್ ಇರ್ತಾರೆ, ಆ ಭಾಗ ಪರಮೇಶ್ವರ್ ಇರ್ತಾರೆ. ಈ ಹಂತದಲ್ಲೇ ಆ ಒಂದು ಬಿಕ್ಕಟ್ಟನ್ನು ಬಗೆಹರಿಸ್ಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತೇವೆ. ಇಲ್ಲಿಂದ ಮುಂದಕ್ಕೆ ಶಾಸಕರಾಗಲಿ, ಜಿಲ್ಲಾ ಮಟ್ಟದ ಮುಖಂಡಗಳಾಗಲಿ ಯಾವುದೇ ರೀತಿಯ ಒಡಕು ಮಾತುಗಳನ್ನು ಆಡಬಾರದು. ಏನೇ ಇದ್ದರೂ ನಾನೂ ಸಹಕರಿಸ್ತೇನೆ, ಸಿದ್ದರಾಮಯ್ಯರು ಇದ್ದಾರೆ, ಚೀಫ್ ಮಿನಿಸ್ಟರು ಇದ್ದಾರೆ, ಎರಡೂ ಪಕ್ಷದ ಮುಖಂಡಗಳು ಇದ್ದೇವೆ, ದಿನೇಶ್ ಗುಂಡೂರಾವ್ ಸೇರಿದಂತೆ. ಅದರಿಂದ 23 ಎರಡನೇ ಹಂತ ಚುನಾವಣೆ ಮುಗಿದೋಗುತ್ತೆ. ಇಡೀ ದೇಶ ಚುನಾವಣೆ ಮೇ ಎಂಡ್ಗಳಿಗೆ ನಡೆಯೋದ್ರಿಂದ ನಮಗೆ 23 ಮಾರ್ಚಿಗೆ ಮುಗಿದೋಗುತ್ತೆ. ಅದಾದಮೇಲೆ ಏನೇ ಇದ್ದರೂ ಅದೇ ಮೇನಲ್ಲಿ, ಏಪ್ರಿಲಲ್ಲಿ ಅದಾದಮೇಲೆ ರಾಜ್ಯದ ಆಡಳಿತ ನಡ್ಕೊಂಡು ಹೋಗುತ್ತೆ. ಅಲ್ಲೂ ಏನಾದರೂ ವ್ಯತ್ಯಾಸಗಳಿದ್ದರೆ ಸರಿಪಡಿಸ್ಕೊಳ್ತಾರೆ. ನಮ್ಮ ಮೂಲ ಉದ್ದೇಶ ಈಗಾಗಲೇ ಸಿದ್ದರಾಮಯ್ಯರು ಹೇಳಿದಾಗೆ
ಈ ಒಂದು ಕೋಮು ಶಕ್ತಿಯನ್ನು ತಡೆಗಟ್ಟಬೇಕು ಅನ್ನೋದು ಮುಖ್ಯ ಇದೆ. ಮೈಸೂರಲ್ಲಿ ಏನಾಗುತ್ತೆ, ಮಂಡ್ಯದಲ್ಲಿ ಏನಾಗುತ್ತೆ, ದಿನನಿತ್ಯ ನಿಮ್ಗಳ ಮನಸ್ಸಲ್ಲಿರೋ ಸಂಶಯಗಳನ್ನೆಲ್ಲ ನಾವು ಇವತ್ತು ಕೂತು ನಿವಾರಣೆ ಮಾಡ್ತೇವೆ. ಇಂಥ ಬಿಕ್ಕಟ್ಟುಗಳೆಲ್ಲೇ ಇದ್ದರೂ ಸರಿಪಡಿಸಿ ಈ ಕ್ಷೇತ್ರಗಳಲ್ಲಿ ನಾವು ಜಯಗಳಿಸ್ತಕ್ಕಂಥದ್ದಕ್ಕೆ ಸರ್ವ ಪ್ರಯತ್ನವೂ ಮಾಡೋದಷ್ಟೇ ಅಲ್ಲ, ಯಶಸ್ಸನ್ನೂ ಕಾಣ್ತೇವೆ. ಇದನ್ನು ನಿಮಗೆ ನೀವು ಮುಂದೆ ಸಾಧ್ಯವಾದ ಭಾವನೆ ಇದ್ದರೆ ಕಾದು ನೋಡ್ಬೋದು. ನೀವು ಅದಕ್ಕಿಂತ ಹೆಚ್ಚು ಹೇಳಲ್ಲ ನಾನು. ಅದರಿಂದ ಮಾರ್ಚ್ 31 ಅವರು ಎಷ್ಟೇ ಕಾರ್ಯಕ್ರಮಗಳು ರಾಹುಲ್ ಗಾಂಧಿಯವರಿದ್ದರು, ಬೇರೆ ಕಡೆ ಇರುತ್ತೆ ಅವರಿಗೆ ರಾಷ್ಟ್ರ ಮಟ್ಟದ ಮುಖಂಡರು. ನಾವು ವೇಣುಗೋಪಾಲ್ ಹತ್ರ ಮಾತನಾಡಿ ಅವರಿಗೆ ಒಪ್ಪಿಸಿದ್ದೇವೆ. ಅವ್ರು ಕರ್ಕೊಂಡು ಬರಲಿಕ್ಕೂ ಒಪ್ಪಿದ್ದಾರೆ. ಯಾಕೆ ಈ ಒಂದು ತೀರ್ಮಾನಕ್ಕೆ ಬಂದ್ವಿ ಅಂದರೆ, ಒಂದು ರಾಷ್ಟ್ರೀಯ ಪಕ್ಷದ ನಾಯಕ ಅವರ ಮುಖಂಡತ್ವದಲ್ಲೇ ಇವತ್ತು ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷದ ನಾಯಕರ ಮುಖಂಡತ್ವದಲ್ಲೇ ಪ್ರಾದೇಶಿಕ ಪಕ್ಷಗಳು ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಮಸ್ಯೆಗಳಿರ್ಬೋದು, ಆದರೆ ಮಹಾಗಠಬಂಧನ್ ಬಗ್ಗೆ ಮೋದಿಯವರು ಭಾಳ ವ್ಯಾಖ್ಯಾನ ಮಾಡ್ತಾರೆ, ಲಘುವಾಗಿ ಮಾತನಾಡ್ತಾರೆ. ಅವರ ಶಬ್ದ ಪ್ರಯೋಗ ಒಂದೊಂದು ಸಾರಿ ನಮಗೆ ಪ್ರಚೋದನೆ ಕೂಡ ಆಗುತ್ತೆ. ಇನ್ನೂ 15 ರಾಜ್ಯಗಳಲ್ಲಿ ಅವರು ಗಠಬಂಧನ್ ಸರ್ಕಾರನೇ ನಡೆಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅದರ ಅರಿವಿಲ್ಲದೇ ಮಾತನಾಡ್ತಾರೆ ಅವರು. ಅದರಿಂದ ನಾನು ಹೆಚ್ಚು ಹೇಳೋದ್ರ ಬದಲಾಗಿ ನಮ್ಮ ಐಕ್ಯತೆಯಿಂದ ಉತ್ತರ ಕೊಡ್ತೇವೆ ಅವರಿಗೆ. ಬಹುಶಃ ಕಾಂಗ್ರೆಸ್ಸು JDSನ ಮೈತ್ರಿ ಸರ್ಕಾರ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಒಂದೇ. ಆದ್ದರಿಂದ ನಾವು ಪರಮೇಶ್ವರ್ ಅವರು ಕುಮಾರಸ್ವಾಮಿ ಒತ್ತು ಕೊಡುವಾಗ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ನಮ್ಮ ರಾಷ್ಟ್ರದ ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇರತಕ್ಕಂಥ ಎಲ್ಲ ಮುಖಂಡಗಳು ಬಂದಿದೆ. ಅದು ರಾಷ್ಟ್ರಕ್ಕೆ ಅಲ್ಲ, ವಿಶ್ವಕ್ಕೆ ಕೊಟ್ಟಂಥ ಒಂದು ಹೊಸ ರಾಜಕೀಯ ಸಂದೇಶ. ಇವತ್ತು ನಾಳೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುವ ಐತಿಹಾಸಿಕ ಸಭೆ ಏನಿದೆ, ಇಡೀ ರಾಷ್ಟ್ರಕ್ಕೆ ಒಂದು ಮೆಸೇಜ್ ಕೊಡುತ್ತೆ. ಕರ್ನಾಟಕದಲ್ಲಿ ಈ ಮೈತ್ರಿ ಸರ್ಕಾರ ಉಳಿಯುತ್ತೋ ಹೋಗುತ್ತೋ, ಒಂದು ಐಕ್ಯತೆ ಇಲ್ಲ, ಇದೆಲ್ಲ ಏನೇನು ಭಾವನೆಗಳು ಇಲ್ಲಿವರೆಗೆ ಬಂದಿತ್ತು ಅದೆಲ್ಲಕ್ಕೂ ತೆರೆ ಎಳೆದಿದ್ದೇವೆ. ನಾನು ಸಿದ್ದರಾಮಯ್ಯನವರು ಹಲವಾರು ಒಟ್ಟುಗೂಡಿ ಕೆಲಸ ಮಾಡಿದ್ದೇವೆ. ಇದನ್ನು ನಾವಿಬ್ಬರು ಪಕ್ಕದಲ್ಲೇ ಕೂತಿದ್ದೇವೆ. ಇದರಲ್ಲಿ ಯಾವ ಸಂಶಯ ಬೇಡ. ಇಬ್ಬರು ಜಂಟಿನೇ ತೀರ್ಮಾನ ಮಾಡ್ತೇವೆ, ಪ್ರವಾಸ ಮಾಡ್ತೇವೆ. ಹಿರಿಯ ಮುಖಂಡರು ಖರ್ಗೆಯವರು ಇದ್ದಾರೆ, ಪರಮೇಶ್ವರ್ ಇದ್ದಾರೆ, DK ಶಿವಕುಮಾರ್ ಆ ಕಡೆ ಇದ್ದಾರೆ. ನಾವು ನಮ್ಮ ಪಕ್ಷದ ಅಧ್ಯಕ್ಷರು ಆಸ್ಪತ್ರೆಯಲ್ಲಿದ್ದಾರೆ, 2-3 ಸಲ ವಾಪಸ್ ಬರ್ಬೋದು. ರಾಷ್ಟ್ರೀಯ ಪಕ್ಷವಾದಂಥ ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಅವರಿದ್ದಾರೆ. ನಮ್ಮ ಡೆಪ್ಟಿ ಪ್ರೆಸಿಡೆಂಟ್ ಕಾರ್ಯಾಧ್ಯಕ್ಷ ನಮ್ಮ ಖಂಡ್ರೆಯವರು, ತಂದೆಯವರು, ನಾವು ಭಾಳ ಹಳೆ ಕಾಲದ ಸ್ನೇಹಿತರು ಅವರಿದ್ದಾರೆ. ಯಾವಾಗಲೂ ಆಲ್ ಪಾರ್ಟಿ ಮೀಟಿಂಗ್ಗೆ ನಾನು ಹೋಗ್ತಾ ಇತ್ತಲ್ಲ, ನಮ್ಮ ಉಪೇಂದ್ರ ರೆಡ್ಡಿ ಅವ್ರನ್ನೇ ಕಳಿಸ್ಕೊಡ್ತಾ ಇದ್ದರು. ಅವ್ರು ಭಾಳ ಭಾಗಿಯಾಗಿದ್ದಾರೆ ದೆಹಲಿ ಮಟ್ಟದಲ್ಲಿ.
ಅವರಿದ್ದಾರೆ. ಅಕಸ್ಮಾತ್ ಬೇರೆ ಕೆಲಸದಿಂದ ಪರಮೇಶ್ವರ್ ಬಂದಿಲ್ಲ, ಅದಕ್ಕೇನಾದರೂ ಮತ್ತೊಂದು ಭಾವನೆ ಕಲ್ಪಿಸೋದು ಬೇಡ ದಯಮಾಡಿ. ನಾವು ಇವತ್ತು ಏನು ಹೇಳಿದ್ದೀವಿ ಅದು ಕೃತಿಗೆ ಇಳಿಸಿ ತೋರಿಸ್ತೇವೆ. ನಿಮಗೆ ಸ್ವಲ್ಪ ಕೆಲಸ ಹಗುರ ಮಾಡಿಕೊಡ್ತೇವೆ, ನಿಮಗೆ ಹಗುರ ಮಾಡಿಕೊಡ್ತೇವೆ. ಏನಂದ್ರಿ? ಸೀಟ್ಸ್ ವಿಷಯ ಏನು ಮಾತು, ನಮಗೆ 8 ಕೊಟ್ಟಿದ್ದಾರೆ, ಅವರು 20 ತಗೊಂಡಿದ್ದಾರೆ. ಅದರಲ್ಲೇನು ಇನ್ನೂ ಅಂಥ ಮಹತ್ವವಾದ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿಲ್ಲ. ಅದೆಲ್ಲ ಬಿಡಿ, ಅದ್ರ ಬಗ್ಗೆ ನಾವು ತೀರ್ಮಾನ, ಇಷ್ಟೆಲ್ಲ ತೀರ್ಮಾನಕ್ಕೆ ಬಂದ ಮೇಲೆ ಕುರೇಶಿ ಅವರಿಗೆ ವಿಶ್ವಾಸದಲ್ಲಿ ಹೇಳ್ತೇನೆ, ಏನು ಅನುಮಾನ ಇಟ್ಕೊಳ್ಳೋದು ಬೇಡ. ಈಗ ದೇವೇಗೌಡರಲ್ಲಿ ನಿಲ್ತಾರೆ, ನಿಲ್ಲೋದಿಲ್ವಾ? ಇದೆಲ್ಲ ಪ್ರಶ್ನೆ ಇಲ್ವೇ? ಇದೇ ಥರ ಬೇರೆ ಬೇರೆ ಪ್ರಶ್ನೆ ಇದ್ದಾವೆ. ದೇವೇಗೌಡರು ಮೈಸೂರಿಗೆ ಹೋಗ್ತಾರಾ, ಹೋಗೋದಿಲ್ವಾ? ಇದೆಲ್ಲ ನಿಮ್ಮ ಸಮಸ್ಯೆಗೆ ತೆರೆ ಎಳೆದಿದ್ದೇವೆ. ನಾನು ಸಿದ್ದರಾಮಯ್ಯರು ಒಟ್ಟಿಗೆ ಹೋಗ್ತೇವೆ ಅಂದಮೇಲೆ ಸಂಶಯ ಯಾಕೆ ನಿಮಗೆ? ಅದಕ್ಕೆ ಬಿಟ್ಬಿಡಿ, ಅದನ್ನೆಲ್ಲ ಚರ್ಚೆ ಬೇಡ. ನಮ್ಮ ಹೋರಾಟ ಇರೋದು, ಹಠ ಇರೋದು, ಛಲ ಇರೋದು ಈ ರಾಜ್ಯದಲ್ಲಿ. ಇವತ್ತೇನು ಭಾರತೀಯ ಜನತಾ ಪಾರ್ಟಿ 16 ಸ್ಥಾನ ಗಳಿಸಿದೆ, ನಾವು 2 ತೆಗೆದುಕೊಂಡಿರೋದು. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ 10 ಸ್ಥಾನ ಗಳಿಸಿದ್ದಾರೆ. ಅದರಿಂದ ಇವತ್ತು ನಮ್ಮ 12 ಸ್ಥಾನಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ 16 ಸ್ಥಾನ ಇದೆಯೋ ಅದರಲ್ಲಿ ನಾವಿಬ್ಬರು ಒಟ್ಟಾಗಿ ಹೋಗೋದ್ರಿಂದ ಬಹುತೇಕ ಮೆಜಾರಿಟಿ ಸ್ಥಾನಗಳನ್ನು ನಾವು ಪಡೀಲಿಕ್ಕೆ ನಮಗೆ ಸಾಧ್ಯ ಇದೆ ಅನ್ನೋ ದೃಢವಾದ ನಂಬಿಕೆ ಇದೆ. ನನಗೂ ಗೊತ್ತಿದೆ ಕರ್ನಾಟಕ ಏನು ಅಂತ ಹೇಳಿ, ಸಿದ್ದರಾಮಯ್ಯರಿಗೂ ಗೊತ್ತಿದೆ. ನಾನು ಗರ್ವದಿಂದ ಹೇಳೋದಿಲ್ಲ, ಅವರು 2 ಡಿಜಿಟ್ಸನ್ನು ಕಾಣಲಿಕ್ಕೆ ಬಿಡಲ್ಲ. ನಾವು ಅದಕ್ಕಿಂತ ಹೆಚ್ಚು ಹೇಳೋದು ಬೇಡ. ಈಗ ಅವ್ರ ಹಿಂದೇನು 2 ಡಿಜಿಟಲ್ಲಿ ಸ್ವಲ್ಪ ಮಟ್ಟಿಗೆ ಬಹಳ ಎತ್ತರದಲ್ಲಿ ಮಾತಾಡ್ತಾ ಇದ್ರು, ಆ 2 ಡಿಜಿಟನ್ನು ರೀಚ್ ಮಾಡಲಿಕ್ಕೆ ಬಿಡೋದಿಲ್ಲ. ಅಂದರೆ ತೀರ್ಪು ಕೊಡೋರು ಮಹಾಜನತೆ. ಆದರೆ ಆ ಮಹಾಜನತೆ ಮನಸ್ಸಲ್ಲೇನಿತ್ತು, ಮೈತ್ರಿ ಸರ್ಕಾರ ಒಗ್ಗಟ್ಟಲ್ಲಿ ಹೋಗಲಾರದು, ಹಳೇ ಒಂದು ವೈಮನಸ್ಸುಗಳಿಂದ ಮೈಸೂರಿಗೆ ಹೋಗ್ತಾರೋ ಇಲ್ವೋ, ಸಿದ್ದರಾಮಯ್ಯರು ಮಂಡಿಗೆ ಬರ್ತಾರೋ ಇಲ್ವೋ, ಅಥವಾ ದೇವೇಗೌಡರು ಮತ್ತೊಂದು ಕಡೆ ಹೋಗ್ತಾರೋ ಇಲ್ವೋ, ಆ ಪ್ರಶ್ನೆ ಇಲ್ಲ. ಇಬ್ಬರು ಒಟ್ಟಿಗೆ ಟೂರ್ ಮಾಡ್ತೀವಿ. ರಾಹುಲ್ ಗಾಂಧಿಯವರು ಬಂದು ಹೋದ್ಮೇಲೆ ಹಂಚ್ಕೊಳ್ತೇವೆ. DK ಶಿವಕುಮಾರ್ ಇಲ್ಲಿ ಹೋಗೋದು, ಪರಮೇಶ್ವರ್ ಇಲ್ಲಿ ಹೋಗೋದು, ಗುಂಡೂರಾವ್ ಇಲ್ಲಿ ಹೋಗೋದು. ಮೊದಲನೇ ಹಂತದ ಚುನಾವಣೆ 18ನೇ ತಾರೀಕು ಮುಗಿದು ಹೋಗುತ್ತೆ. ಈಗ ಬಹುತೇಕ ಹಳೆ ಮೈಸೂರಿನೇ, ಶಿವಮೊಗ್ಗ ಮತ್ತು ದಾವಣಗೆರೆ ಬಿಟ್ಟರೆ ಅದಾದಮೇಲೆ 2ನೇ ಹಂತ ಚುನಾವಣೆ 23ನೇ ತಾರೀಕುವರೆಗೂ ನಮಗೆ ಕಾಲ ಇದೆ. ನಮ್ಮ ಚುನಾವಣೆ ಕಾರ್ಯಕ್ರಮ ಮುಂದುವರಿತದೆ. ಇನ್ನೊಂದು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯರು ನಾವು ಮಾತಾಡಿದ್ದೇವೆ, ಮೀಡಿಯಾಕ್ಕೆ ಹೋಗ್ತಕ್ಕಂಥವ್ರು ನಮ್ಮ ಇಬ್ಬರೂ ಪಕ್ಷದ ವಕ್ತಾರನ್ನು ನೇಮಕ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇನೆ. ಮೀಡಿಯಾದಲ್ಲಿ ಕಾಂಗ್ರೆಸ್ ಬೇರೆ JDS ಬೇರೆ ಅಂತ ಮಾತನಾಡೋದಕ್ಕೆ ಬದಲಾಗಿ ಇವತ್ತೇನು ನಿರ್ಣಯ ತೊಗೊಂಡಿದ್ದೀವೋ ಆ ನಿರ್ಣಯದ ಮೇಲೆ ಒಂದೇ ಒಂದು ಒಕ್ಕಟ್ಟಿನ ರಿಯಾಕ್ಷನ್ ಕೊಡಬೇಕಷ್ಟೆ. ಇದರಲ್ಲಿ ಯಾವ ವ್ಯತ್ಯಾಸಕ್ಕೆ ಅವಕಾಶ ಕೊಡಬಾರದು. ನಾನು ಶಾಸಕರು, ಮಂತ್ರಿಗಳು, ನಮ್ಮಲ್ಲಿ ಎಲ್ಲ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಶಾಸಕರಲ್ಲಿ ಹಿರಿಯ ಮುಖಂಡಗಳಿದ್ದಾರೆ. ದಯಮಾಡಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇವತ್ತಿನ ತೀರ್ಮಾನ ಆದಮೇಲೆ ಒಂದೇ ಒಂದು ಅವರ ಕೂಗು, ಅವರ ಮನಸ್ಸಿನ ಯಾವುದೇ ಬೇಸರ ಇರಲಿ,
ಐಕ್ಯತೆಯ ಕೂಗಿರಬೇಕಷ್ಟೇ. ನಾವು ಕೂತೇನು ತೀರ್ಮಾನ ಮಾಡ್ಕೊಂಡಿದ್ದೇವೆ, ಅವ್ರ ಪರವಾಗಿ ಮಾಡಿರೋದು. ನಾವು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಕುಗ್ಗಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಜನತೆಗೆ ಒಂದು ಈ ಮೆಸೇಜ್ ಹೋದಾಗ ಮಹಾಜನತೆ ಕೂಡ ಅಂತಿಮ ತೀರ್ಪು ಕೊಡೋದಕ್ಕೆ ಅವ್ರಿಗೆ ವಿಶ್ವಾಸ ಬರುತ್ತೆ. ಏನಪ್ಪ ಇವರಲ್ಲೇ ವ್ಯತ್ಯಾಸಗಳಿದೆ ಅನ್ನೋ ಭಾವನೆ ಇವತ್ತಿಗೆ ಇತಿಶ್ರೀ ಹಾಡಿ ಇಡೀ ರಾಜ್ಯದ ಮಹಾಜನತೆಗೆ ಮೈತ್ರಿ ಸರ್ಕಾರ ಏನು ಕೆಲಸ ಮಾಡಿದೆ, 5 ವರ್ಷ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಮಾಡಿದೆ, ಇದೆಲ್ಲವನ್ನೂ ನಾವು ಒಂದು ಮೆಸೇಜನ್ನು ತೆಗೆದುಕೊಂಡು ಹೋಗುವಾಗ ಕಿಂಚಿತ್ತೂ ಲೋಪ ಬರದ ರೀತಿ ನಾವು ಆ ಮೆಸೇಜ್ ತೆಗೆದುಕೊಂಡು ಹೋಗಿ ಜನತೆಯ ಮನೆಯ ಬಾಗಿಲಿಗೆ ಮುಟ್ಟಿಸ್ತೇವೆ. ಅದನ್ನು ಜನತೆ ತೀರ್ಮಾನ ಮಾಡುವಾಗ ಅವರಿಗೆ ಪ್ರಬುದ್ಧತೆ ಇದೆ. ಮಹಾಜನತೆ ತೀರ್ಪು ಕೊಡಬೇಕು. ಅವರು ನಮ್ಮ ಕೈಲಿಲ್ಲ. ನಮ್ಮ ಕರ್ತವ್ಯ ಮಾಡ್ತೀವಿ, ಐಕ್ಯತೆ ತೋರಿಸ್ತೀವಿ. ಅದರಿಂದ ಈ ರಾಜ್ಯದ 28 ಕ್ಷೇತ್ರಗಳಲ್ಲಿ ನಾವು ಒಟ್ಟಿಗೆ ಪ್ರವಾಸ ಮಾಡಿದ್ವಿ. ರಾಹುಲ್ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಅವರೇನು 31ನೇ ತಾರೀಕು ಒಂದು ಸಂದೇಶ ಕೊಡ್ತಾರೆ, ಆ ರೀತಿ ನಾವೆಲ್ಲ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ನಿಮಗೂ ಕೂಡ ಯಾವುದೇ ಹೆಚ್ಚಿನ ಸಿಹಿ ಸುದ್ದಿ ಸಿಕ್ಕದ ರೀತಿ ನಾವು ತಮಾಷೆ ಮಾಡಿದ್ದೇನೆ. ಇನ್ನು ನಿಮ್ಮ ಸಹಕಾರ ನಮಗೆ ಸಿಕ್ಕಿದರೆ ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.